ನಮಸ್ಕಾರ ಟಿವಿ 2ಗೆ ಸ್ವಾಗತ. ಗಟ್ಟಳ್ಳಿ ಗ್ರಾಮಕ್ಕೆ ಜೈ, ಮಧುರಮ್ಮ ಗ್ರಾಮಕ್ಕೆ ಜೈ. ಊರಿನ ಗ್ರಾಮಸ್ಥರಿಗೂ ಜೈ. ಗಟ್ಟಳ್ಳಿ ಗ್ರಾಮಕ್ಕೆ ಮಧುರಮ್ಮ ಜಾತ್ರೆಗೆ, ಗಟ್ಟಳ್ಳಿ ಗ್ರಾಮಕ್ಕೆ ಮಧುರಮ್ಮ ಜಾತ್ರೆಗೆ, ಮಧುರಮ್ಮ ದೇವಿಗೆ ಪ್ರಸಿದ್ಧವಾಗಿರುವ ಐತಿಹಾಸಿಕ ಪ್ರಸಿದ್ಧವಾಗಿರುವ ಶ್ರೀ ಮಧುರಮ್ಮನ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವ ಸುಮಾರು 15-16 ಹಳ್ಳಿಗಳ ಅಂಗ ಭಕ್ತಿಪೂರ್ವಕವಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕವಾಗಿ ಈ ದೇವಿಯ ಆರಾಧನೆಯನ್ನು ಬಹಳ ಭಕ್ತಿಪೂರ್ವಕವಾಗಿ ಎಲ್ಲರೂ ಸಹ ಮನ ತುಂಬಿಕೊಂಡು ಸಂತೋಷದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಾರಿ ಐತಿಹಾಸಿಕವಾಗಿರ್ತಕ್ಕಂಥ ಕುರ್ಜಿಗಳನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಯಾವ ವರ್ಷವೂ ಸಹ 18 ಕುರ್ಜಿಗಳಾಗಿರ್ಲಿಲ್ಲ. ಈ ವರ್ಷ 18 ಕುರ್ಜಿಗಳನ್ನ ನಮ್ಮ ಕಾನೂನು ಪ್ರಕಾರವಾಗಿ ಏನು ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆಯೋ ಅದರ ಪ್ರಕಾರವಾಗಿ ಎಲ್ಲರೂ ಸಹ ಕಾನೂನಿಗೆ ಶಿರಬಾಗಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು 80 ಅಡಿ ತೇರುಗಳನ್ನ ಸುಮಾರು 18 ಊರು ತೇರುಗಳು ಸಹ ನಮ್ಮ ಉಸ್ಕೂರು ಗ್ರಾಮಕ್ಕೆ ಬರ್ತಾ ಇದೆ. ಈ ಒಂದು ದೇವತೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವತೆ. ಎಲ್ಲರೂ ಸಹ ಈ ದೇವತೆಯನ್ನ ಆರಾಧನೆ ಮಾಡ್ತಾರೆ. ಈ ದೇವರು ಎಲ್ರಿಗೂ ಸಹ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ಲಿ. ಮತ್ತೆ ಗಟ್ಟಳ್ಳಿ ಗ್ರಾಮದಲ್ಲಿ ಇವತ್ತು ದಿನ ಬಹಳ ವಿಜೃಂಭಣೆಯಿಂದ ದೀಪೋತ್ಸವ ಕಾರ್ಯಕ್ರಮ ಸಹ ನಡೀತಾ ಇದೆ. ಎಲ್ಲರೂ ಸಹ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದರಲ್ಲೂ ಸಹ ನಮ್ಮ ಗಟ್ಟಳ್ಳಿ ಯುವಕರು ಬಹಳ ಭಕ್ತಿಪೂರ್ವಕವಾಗಿ ನಮ್ಮ ಕುಟ್ಟಿ ಹಾಗೂ ನಮ್ಮ ನಮ್ಮ ಕುಮಾರ್ ಹಾಗೂ ವೆಂಕಟೇಶ್ ಹಾಗೂ ಎಲ್ಲರ ನೇತೃತ್ವದಲ್ಲಿ ಸಹ ವಿಜೃಂಭಣೆಯಿಂದ ಸಹ ಬಹಳ ಭಕ್ತಿಪೂರ್ವಕವಾಗಿ ತೇರನ್ನ ಕಟ್ಟಿ ಪ್ರತಿ ವರ್ಷವೂ ಸಹ ಮಾಡ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ನಾವು ಕೊಡ್ತೀವಿ. ಇದೇ ತರ ಒಗ್ಗಟ್ಟಿನಿಂದ ಊರಿನ ಕೆಲಸವನ್ನು ಮಾಡ್ಕೊಂಡು ಹೋಗ್ಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಆ ಮಧುರಮ್ಮ ತಾಯಿ ಇವರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೆ ಶಕ್ತಿ ನೀಡ್ಲಿ. ಎಲ್ಲರೂ ಸಹ ಒಗ್ಗಟ್ಟಿನ ಕಲ್ತ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಆ ದೇವತೆ ಇವರಿಗೆ ಕರುಣಿಸುವಂತ ಸಂದರ್ಭದಲ್ಲಿ ನಮ್ಮ ಗಟ್ಟಳ್ಳಿ ಗ್ರಾಮಸ್ಥರ ಪರವಾಗಿ ನಮ್ಮ ಗಟ್ಟಳ್ಳಿ ಗ್ರಾಮಸ್ಥರಿಗೆ ಎಲ್ಲರೂ ಸಹ ನಾನು ಶುಭವನ್ನು ಹಾರೈಸ್ತೇನೆ. ಸರ್, ಒಂದು ಕಹಿ ಘಟನೆಗಳು ನಡೀತು. ಆ ಕಹಿ ಘಟನೆಗೆ ಕಾರಣ ಆ ಒಂದು ಏನು ತೇರಿದೆಯೋ ಅದು ಬಹಳ ಎತ್ತರವಾಗಿರ್ತಕ್ಕಂಥ ತೇರು. ಅದು ಯಾವುದೇ ರೀತಿಯಲ್ಲಿ ಒಂದು ಭೌಗೋಳಿಕವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಡೆದಿರ್ತಕ್ಕಂಥದ್ದು. ಮಳೆ ಗಾಳಿ ಯಾವಾಗ ಬಿರುಗಾಳಿ ಬಂತೋ ಆವಾಗ ಹೈಟ್ ಆಗಿರ್ತಕ್ಕಂಥದ್ದು ಅದೇನಾಗಿತ್ತು ವಾಲ್ ಬಂದಿರ್ತಕ್ಕಂಥದ್ದು. ಅದು ಯಾವುದೇ ರೀತಿಯಾಗಿ ಅದಕ್ಕೆ ಇವತ್ತಿನ ದಿನ ಸರ್ಕಾರ ಈ ವರ್ಷ ಮುಂಜಾಗ್ರತಾ ಕ್ರಮ ತಗೊಂಡು ಯಾರಿಗೂ ಸಹ ಪ್ರಾಣಿ ಹಾನಿ ಆಗಬಾರ್ದು, ಯಾರಿಗೂ ಸಹ ಕೆಟ್ಟದಾಗಬಾರ್ದು ಅಂತೇಳಿ ನಮ್ಮ DC ಹಾಗೂ ಇನ್ನಿತರ ಪೊಲೀಸ್ ಸಿಬ್ಬಂದಿ ಎಲ್ಲರೂ ಸೇರಿ ಸಭೆಗಳನ್ನ ಕರೆದು ಎಲ್ಲಾ ಗ್ರಾಮಸ್ಥರ ಮನವೊಲಿಸಿ 80 ಅಡಿಗಳ ಒಂದು ಎತ್ತರಕ್ಕೆ ನೀವು ಮಾಡಬೇಕು ಅಂತೇಳಿ ಮನವೊಲಿಸಿ ಇವತ್ತು ದಿನ 80 ಅಡಿ ಎತ್ತರಕ್ಕೆ ಕುರ್ಜಿಗಳನ್ನ ಕಟ್ಟುವುದರ ಮೂಲಕವಾಗಿ ಎಲ್ಲರೂ ಸಹ ಸಂತೋಷದಿಂದ ಸುಖದಿಂದ ಆ ಕುರ್ಜನ್ನ ಮುಖಾಂತರ ನಡೀಲಿ, ವಿಜೃಂಭಣೆ ನಡೀಲಿ ಅಂತೇಳಿ ಸಂದರ್ಭದಲ್ಲಿ ಅವರಿಗೆ ನಾವು ಸರ್ಕಾರದ ಆದೇಶವನ್ನು ಪಾಲಿಸಿ ಎಲ್ಲರೂ ಸಹ ಮಾಡಿದ್ದಾರೆ. ಆದ್ರಿಂದ ಈ ಸಾರಿ ಯಾವುದೇ ಆಗಿರ್ತಕ್ಕಂಥ ಅನಾಹುತ ಆಗೋದಿಲ್ಲ, ವಿಜೃಂಭಣೆ ನಡೀತದೆ. ಆ ತಾಯಿ ಎಲ್ಲರಲ್ಲೂ ಸಹ ಭಕ್ತಿಪೂರ್ವಕವಾಗಿ ಅವರು ಬುದ್ಧಿಯನ್ನ ಕೊಟ್ಟು ಎಲ್ಲರಿಗೂ ಸಹ ಒಳ್ಳೆಯದನ್ನ ಮಾಡಿ ಒಳ್ಳೆ ರೀತಿಯಲ್ಲಿ ನಡೀತದೆ. ನಾಳೆ ಬೆಳಗ್ಗೆ 12:30 ನಮ್ಮ ಗಟ್ಟಳ್ಳಿ ಗ್ರಾಮದ ಕುರ್ಜಿ ಸಹ ವಿರುದ್ಧ ಮುಖಾಂತರವಾಗಿ ಹೊರಡುತ್ತೆ. ಆದ್ರಿಂದ ಎಲ್ಲಾ ಭಕ್ತಾದಿಗಳು ಸಹ ಬಂದು ಆ ಕುರ್ಜಿನ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಳ್ಬೇಕು ಅಂತೇಳಿ ನಾನು ಗಟ್ಟಳ್ಳಿ ಗ್ರಾಮಸ್ಥರ ಪರವಾಗಿ ಮನವಿಯನ್ನ ಮಾಡ್ಕೊಳ್ತೇನೆ. ಉಸ್ಕೂರು ಜಾತ್ರೆ ಅಂದ್ರೆ ಒಂದು ಚರಿತ್ರೆ ಜಾತ್ರೆ ಇದೆ. ಸುಮಾರು 25 ಊರುಗಳು ಎಲ್ಲಾ ಊರುಗಳಿಂದಾನೇ ತೇರು ಬರ್ತಾ ಇತ್ತು. ನಾವು ಸುಮಾರು 5 ವರ್ಷದ ಹುಡುಗನಿಂದ ಕೂಡ ಈ ಜಾತ್ರೆ ನೋಡ್ತಾ ಇದ್ವಿ. ನಾನು ಒಂದ್ಸಾರಿ ಜಾತ್ರೆಗೆ ಬಂದ್ಬಿಟ್ರೆ 3 ದಿವಸ ಇಲ್ಲಿ ಇರ್ತಿದ್ದೆ. ಆ ದೇವರಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ, ನಾನು ಬದುಕಿರೋವರೆಗೂ ಈ ಜಾತ್ರೆನ ಇದು ಸತತವಾಗಿ ನೋಡ್ಬೇಕು ಅಂತ. ಅದ್ಭುತವಾದ ಜಾತ್ರೆ ಅಂದ್ರೆ ಎಲ್ಲಾ ತೇರುಗಳು ಅದ್ಭುತವಾಗಿ ಮಾಡ್ತಾರೆ. ಎಲ್ಲ ಊರ್ ಜನಗಳು ಒಳ್ಳೆ ಸಹಕರಿಸಿ ಇದು ಇನ್ನೂ ರೆಡಿ ಇತ್ತು. ಹೋದ ವರ್ಷ ನೋಡಿದಾಗ ನಂಗೆ ತುಂಬಾ ಸಂತೋಷ ಆಯ್ತು. 210 ಅಡಿ ಇತ್ತು. ಈ ಎಲ್ಲಾ ತೇರುಗಳು ಕೂಡ 210 ಅಡಿ ಇದು ಬಹಳ ಹೈಯೆಸ್ಟ್ ಆಗಿತ್ತು. ನೋಡ್ಬೇಕಲ್ಲಿ ವಿಜೃಂಭಣೆ ಇತ್ತು, ಎಲ್ರಿಗೂ ಸಂತೋಷ ಆಗ್ತಿತ್ತು. ಆ ಸಂತೋಷನ ಎಲ್ಲ ಸಂಭ್ರಮಿಸ್ತಿದ್ರು. ಇಡೀ ನಮ್ಮ ಬೆಂಗಳೂರು ಜಿಲ್ಲೆ, ಅದು ಬೆಂಗಳೂರು ಎಲ್ಲಾ ಜನಾಂಗನು ಬೆಂಗಳೂರಿನಿಂದ ಸುಮಾರು ಜನ ಬರ್ತಿದ್ರು, ನೋಡ್ತಿದ್ರು. ಸುಮಾರು ಇಲ್ಲಿ ಆನೇಕಲ್ ತಾಲೂಕು, ಹೊಸಪೇಟೆ ತಾಲೂಕು, ಈ ಕಡೆ ಬೆಂಗಳೂರು ಜಿಲ್ಲೆ ಎಲ್ಲಾ ಜನನೇ ಬಂದಿಲ್ಲಿ ಈ ಒಂದು ಸಂಭ್ರಮನ ನೋಡಿ ಸಂತೋಷ ಪಡ್ತಿದ್ರು. ಅಂದ್ರೆ ವರ್ಷಕ್ಕೊಂದ್ಸರಿ ಜಾತ್ರೆ ಆಗ್ತದೆ ಅಂದ್ರೆ ಎಲ್ಲ ಇಡೀ ಕರ್ನಾಟಕದಲ್ಲೇ ಎಲ್ಲಾ ಜನರು ಬಂದು ನೋಡಂತ ಜಾತ್ರೆ.